ಇವತ್ತಿನಿಂದ ಲೈಫ್ ಸಿಕ್ಕಾಪಟ್ಟೆ ದುಬಾರಿ ಆಗ್ತಾ ಇದೆ. ಇನ್ನು ಮುಂದೆ ಹೆಚ್ಚಾಗಲಿದೆ ದಿನದ ಖರ್ಚು ವೆಚ್ಚ. ಇಂದಿನಿಂದ ಹಾಲು, ವಿದ್ಯುತ್ತು, ಕಸದ ಸೆಸ್ಸು ಎಲ್ಲದರಲ್ಲೂ ಕೂಡ ದರ ಏರಿಕೆಯನ್ನ ಮಾಡಲಾಗ್ತಾ ಇದೆ. ಹಾಗಾಗಿ ಇವತ್ತಿನಿಂದ ನಮ್ಮ ಲೈಫು ದುಬಾರಿ ಆಗ್ತಾ ಇದೆ. ಒಂದು ದಿನಕ್ಕೆ ಒಬ್ಬ ಮನುಷ್ಯನಿಗೆ ಏನಿಲ್ಲ ಅಂತ ಅಂದ್ರೂ 100ರಿಂದ 115 ರೂಪಾಯಿವರೆಗೂ ಖರ್ಚಾಗುತ್ತೆ ಒಬ್ಬ ಮನುಷ್ಯನಿಗೆ. ಮನೆಯಿಂದ ಹೊರಗೆ ಹೊರಡ್ತೀವಿ ಅಂತ ಅಂದರೆ ಪೆಟ್ರೋಲು, ಡೀಸೆಲ್ಲು, ಮೆಟ್ರೋ, ಬಸ್ಸು ಎಲ್ಲವನ್ನು ಸೇರಿಸಿ ನಾವು ತಿನ್ನೋದು, ಕುಡಿಯೋದು ಎಲ್ಲವೂ ಲೆಕ್ಕಾಚಾರ ಹಾಕಿದಾಗ ಪ್ರತಿ ಲೀಟರ್ ನಂದಿನಿ ಹಾಲಿನ ದರದಲ್ಲಿ 4 ರೂಪಾಯಿ ಹೆಚ್ಚಳ ಆಗಿದೆ. ಪ್ರತಿ ಯೂನಿಟ್ ವಿದ್ಯುತ್ಗೆ 36 ಪೈಸೆ ಶುಲ್ಕವನ್ನು ವಿಧಿಸಲಾಗ್ತಾ ಇದೆ. ಕಸ ಸಂಗ್ರಹ, ವಿಲೇವಾರಿ ಅದರಲ್ಲೂ ಕೂಡ ವಸೂಲಿ ಮಾಡೋದನ್ನು ಜಾರಿ ಮಾಡಲಾಗ್ತಾ ಇದೆ. ಕಸ ವಿಲೇವಾರಿ ವೆಚ್ಚ ವಸೂಲಿಗೆ ಬಿಬಿಎಂಪಿ ನಿರ್ಧರಿಸಿಬಿಟ್ಟಿದೆ. ಹೆದ್ದಾರಿಗಳಲ್ಲಿ ಟೋಲ್ ತೆರಿಗೆ ಕೂಡ ಹೆಚ್ಚಳ ಆಗ್ತಾ ಇದೆ. ಇದರಿಂದ ಖರ್ಚು ವೆಚ್ಚವೂ ಕೂಡ ಹೆಚ್ಚಳ ಆಗ್ತಾ ಇದೆ. ಪ್ರಯಾಣ ಕೂಡ ಬಲು ದುಬಾರಿ ಅಂತ ಅನ್ನಿಸ್ಕೊಳ್ತಾ ಇದೆ. ನೋಡಿ, ಇವತ್ತಿನಿಂದ ಎಲ್ಲದರ ರೇಟು ಒಂದು ಲೆಕ್ಕಾಚಾರದಲ್ಲಿ ಜಾಸ್ತಿನೇ. ನಮಗೆ ಏನೇನು ಅವಶ್ಯಕವಾಗಿ ಬೇಕಾಗಿತ್ತೋ, ನಮ್ಮ ಅಗತ್ಯತೆಗಳು ಏನಿತ್ತೋ ಅದೆಲ್ಲದರ ರೇಟು ಕೂಡ ಹೆಚ್ಚಾಗ್ತಾ ಇದೆ. ಹಾಗಾಗಿಯೇ ಇವತ್ತಿನಿಂದ ನಮ್ಮ ಲೈಫು ಸಿಕ್ಕಾಪಟ್ಟೆ ಖರ್ಚು ಆಗೋದಂತೂ ಗ್ಯಾರಂಟಿ. ಹಾಗಿದ್ರೆ ಯಾವ್ಯಾವ ಬೆಲೆ ಎಷ್ಟೆಷ್ಟಿದೆ, ಎಷ್ಟಿತ್ತು, ಎಷ್ಟಾಗಿದೆ ಅನ್ನೋದನ್ನು ನೋಡೋದಾದರೆ, ಈ ಟೌನ್ಡ್ ಹಾಲ್ ಅಂತ ಏನು ಕರಿತಾ ಇದ್ವಿ, ನೀಲಿ ಪ್ಯಾಕೆಟ್ನ ಹಾಲಿತ್ತಲ್ಲ, ಅದು 42 ರೂಪಾಯಿ ಇತ್ತು. ಈಗ 46 ರೂಪಾಯಿಗೆ ಜಾಸ್ತಿ ಆಗ್ತಾ ಇದೆ. ಅಲ್ಲಿಗೆ ಅದ್ರ ರೇಟು ಕೂಡ 4 ರೂಪಾಯಿ ಜಾಸ್ತಿ ಆಗ್ತಾ ಇರೋದು. ಹೋಮೋಜಿನೈಸ್ಡ್ ಟೋನ್ 43ರಿಂದ 47 ರೂಪಾಯಿಗೆ ಹೆಚ್ಚಾಗ್ತಾ ಇದೆ. ಇನ್ನು ಹಸುವಿನ ಹಾಲು ಅಂದರೆ ಈ ಹಸಿರು ಪ್ಯಾಕೆಟ್ ಇದೆಯಲ್ಲ, ಈ ಹಾಲು ಹಸಿರು ಪ್ಯಾಕೆಟು 46ರಿಂದ 50 ರೂಪಾಯಿಗೆ ಏರಿಕೆ ಆಗ್ತಾ ಇದೆ. ಇನ್ನು ಶುಭಮ್ ಹಾಲು 48 ರೂಪಾಯಿ ಇತ್ತು, 52 ರೂಪಾಯಿ ಆಗ್ತಾ ಇದೆ ಇವತ್ತಿನಿಂದ. ಇನ್ನು ಮೊಸರು ಕತೆ ನೋಡೋದಾದರೆ, ಸಿಕ್ಕಾಪಟ್ಟೆ ಬಿಸಿಲು, ಮೊಸರು ತೊಗೊಂಡೋಗಿ ಮಜ್ಜಿಗೆ ಮಾಡ್ಕೊಂಡು ಚೆನ್ನಾಗಿ ಕುಡಿಯೋಣ ಅಂತ ಏನಾದ್ರು ಸ್ಕೆಚ್ ಹಾಕಿದರೆ ಯೋಚನೆ ಮಾಡಬೇಕು ಇನ್ಮೇಲೆ ತಗೋಬೇಕಾ ಅಂತ. ಯಾಕಂದರೆ ಮೊಸರು ಪ್ರತಿ ಲೀಟರ್ 50ರಿಂದ 54 ರೂಪಾಯಿ ಏರಿಕೆ ಆಗ್ತಾ ಇದೆ, 4 ರೂಪಾಯಿ ಅಲ್ಲೂ ಕೂಡ. ಇನ್ನು ರೆಸಿಡೆನ್ಷಿಯಲ್ ವಿಚಾರಕ್ಕೆ ನಾವು ಬರೋದಾದರೆ, ಅಲ್ಲಿ ಏನಾಗಿದೆ, ಅಲ್ಲಿ ಯಾವ ಥರ ಬರೆ ಬೀಳ್ತಾ ಇದೆ ಅನ್ನೋದನ್ನು ನೋಡೋದಾದರೆ, ಈ ಕಟ್ಟಡಗಳಿಗೆ ಕಸದ ತೆರಿಗೆಯನ್ನು ಹಾಕಲಾಗ್ತಾ ಇದೆ. ಅದರಲ್ಲೂ ಕೂಡ ಅವರು ಡಿವೈಡ್ ಮಾಡ್ಕೊಂಡಿದ್ದಾರೆ ಹೆಂಗೆ ಅಂತ, ಯಾರ್ಯಾರಿಗೆ ಎಷ್ಟೆಷ್ಟು ವಿಧಿಸಬೇಕು ಅಂತ. 600 ಚದುರ ಅಡಿವರೆಗಿನ ಕಟ್ಟಡಗಳಿಗೆ ತಿಂಗಳಿಗೆ 10 ರೂಪಾಯಿ, 600 ಚದರದಿಂದ ಈ 1000 ಚದರ ಅಡಿವರೆಗಿನ ಕಟ್ಟಡಗಳಿಗೆ ತಿಂಗಳಿಗೆ 50 ರೂಪಾಯಿ, 1000ದಿಂದ 2000 ಚದರ ಅಡಿಗಳ ಕಟ್ಟಡಗಳಿಗೆ ತಿಂಗಳಿಗೆ 100 ರೂಪಾಯಿ, 2000ದಿಂದ 3000 ಚದರ ಅಡಿಗಳ ಕಟ್ಟಡಗಳಿಗೆ ತಿಂಗಳಿಗೆ 150 ರೂಪಾಯಿ, 3000ದಿಂದ 4000 ಚದರ ಅಡಿಗಳ ಕಟ್ಟಡಗಳಿಗೆ ತಿಂಗಳಿಗೆ 200 ರೂಪಾಯಿ, 4000 ಚದರ ಅಡಿಗಳ ಮೇಲ್ಪಟ್ಟ ಕಟ್ಟಡಗಳಿಗೆ ತಿಂಗಳಿಗೆ 400 ರೂಪಾಯಿ. ಇದು ಕಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೆಸ್ ಯಾವ್ಯಾವ ರೀತಿಯಾಗಿ ವಿಧಿಸಬೇಕು ಅನ್ನೋದ್ರ ಬಗ್ಗೆ BBMP ಅವರು ಒಂದು ಪ್ಲಾನಿಂಗ್ ಮಾಡ್ಕೊಂಡಿದ್ದಾರೆ. ಆ ಪ್ಲಾನಿಂಗ್ ಅಂತಿಗೆ ದರವನ್ನು ಫಿಕ್ಸ್ ಮಾಡಿದ್ದಾರೆ. ನೋಡಿ, ಇದು ಬೆಂಗಳೂರಿನಲ್ಲಂತೂ ಜೀವನ ನಡೆಸೋದು ತೀರಾ ಕಷ್ಟ ಆಗ್ತಾ ಇದೆ. ಕೆಲಸಕ್ಕೆ ಅಂತ ಊರು ಬಿಟ್ಟು ಬಂದವರಿಗೆ ವಾಪಸ್ ನಾವು ಯಾವ ಊರಿಗೆ ಓಡೋಗ್ತೀವಿ ಅನ್ನೋ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದಾರೆ. ಯಾಕೆ ಅಂತ ಅಂದರೆ, ನೀವು ಗಮನಿಸಿ, ಒಂದು ಲೆಕ್ಕಾಚಾರ ಹಾಕೋದಾದರೆ, ಊರು ಬಿಟ್ಟು ಬೆಂಗಳೂರಿಗೆ ಬಂದಿರೋರು ಎಲ್ಲರೂ ಸ್ವಂತ ಮನೆ ಮಾಡ್ಕೊಂಡು ಇಲ್ಲ, ಆಲ್ಮೋಸ್ಟ್ ಕೆಲಸಕ್ಕೆ ಹೋಗ್ಕೊಂಡು ಬರೋ ದುಡ್ಡಲ್ಲಿ ಸ್ವಲ್ಪ ಉಳಿಸ್ಕೊಂಡು ಊರಿಗೆ ಸ್ವಲ್ಪ ಕಳಿಸ್ಕೊಂಡು ಅದಾದಮೇಲೆ ಮನೆ ಬಾಡಿಗೆ ಕಟ್ಕೊಂಡು ತಮ್ಮ ದಿನನಿತ್ಯದ ಖರ್ಚೇನಿದೆ ಅದನ್ನು ನೋಡಿಕೊಂಡು ಜೀವನ ಮಾಡೋ ಪರಿಸ್ಥಿತಿ. 25,000, 20,000, 30,000ದವರೆಗೆ ಸಂಬಳ ತಗೊಳ್ಳೋರೆ ಅತಿ ಹೆಚ್ಚು ಇರೋದು. ಮನೆ ಬಾಡಿಗೆ ಕಟ್ತಾರೋ, ಕರೆಂಟ್ ಬಿಲ್ ಕಟ್ತಾರೋ, ನೀರಿನ ಬಿಲ್ ಕಟ್ತಾರೋ, ಅವ್ರ ಆಫೀಸಿಗೆ ಓಡಾಡೋದಕ್ಕೆ ಬಸ್ ಚಾರ್ಜ್ ಮಾಡ್ಕೊಳ್ತಾರೋ, ಮೆಟ್ರೋ ಚಾರ್ಜ್ ಮಾಡ್ಕೊಳ್ತಾರೋ, ಗಾಡಿಗೆ ಪೆಟ್ರೋಲ್ ಹಾಕಿಸ್ಕೊಳ್ತಾರೋ, ಅದರಲ್ಲಿ ಇನ್ನೇನು ಸೇವಿಂಗ್ಸ್ ಮಾಡ್ತಾರೆ, ಇನ್ನೇನು ಊರಿಗೆ ಕಳಿಸ್ತಾರೆ, ಇನ್ನೇನು ತಿಂತಾರೆ, ಸಿಕ್ಕಾಬಟ್ಟೆ ಕಾಸ್ಟ್ಲಿ ಆಗ್ತಾ ಇದೆ. ಮನೆ ಬಾಡಿಗೆನೂ ಕೂಡ ದುಪ್ಪಟ್ಟೆ ಆಗ್ತಾ ಇದೆ. 11,000, 15,000, 20,000, 25,000, 30,000ದವರೆಗೂ ಬಾಡಿಗೆ ಹೇಳ್ತಾರೆ. ಏನು ಬೇಡ ಸರ್, ಸಿಂಪಲಾಗಿ ಒಂದು ರೂಮ್ ಸಾಕು, ಒಂದು ಕಿಚನ್ ಇದ್ದರೆ ಸಾಕು ಅಂತ ಅಂದ್ರೂ 8,000ರಿಂದ 9,000 ಅಂತ ಹೇಳ್ತಾರೆ. ಅದು ಆಫೀಸ್ ಇನ್ಯಾವುದೋ ಪ್ರತಿಷ್ಠಿತ ಏರಿಯಾದಲ್ಲಿದೆ, ನಾವು ಆ ಏರಿಯಾದಲ್ಲಿ ಮನೆ ಮಾಡ್ಕೊಳಕ್ಕಾಗಲ್ಲ, ಮಾಮೂಲಾಗಿ ಯಾವುದೋ ಏರಿಯಾದಲ್ಲಿ ಮನೆ ಮಾಡ್ಕೊಳ್ತೀವಿ ಅಂತ ಅಂದರೆ ಓಡಾಡೋ ಖರ್ಚು ಕೂಡ
ಕೌಂಟ್ ಆಗುತ್ತೆ. ಅಲ್ಲಿಗೆ ಈ ಮಧ್ಯಮ ವರ್ಗದವರು, ಜನಸಾಮಾನ್ಯರು ಬದುಕೋದು ಹೇಗೆ ಅನ್ನುವಂಥ ಪ್ರಶ್ನೆ ಹುಡ್ಕೊಳ್ತಾ ಇದೆ. ನಮ್ಮ ರಾಜಧಾನಿ ಬೆಂಗಳೂರಂತೂ ಬಲು ದುಬಾರಿ ಆಗ್ತಾ ಇದೆ. ನೋಟ ಇದ್ದ ಹಾಗೇನೆ ಎಲ್ಲದ್ರ ರೇಟು ಕೂಡ ಹೆಚ್ಚಾಗ್ತಾ ಇದೆ. ಇದರಲ್ಲಿ ಒಬ್ರೊಬ್ರು ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ, ಮನೇಲಿ ಯಾರೋ ಒಬ್ಬರೇ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ, ಇನ್ನುಳಿದವ್ರು 3 ಜನ ಹೆಂಡತಿ ಮಕ್ಕಳು ಮನೇಲಿದ್ದಾರೆ ಅಂತಂದರೆ ಆ ಸಂಸಾರ ಸಾಗದು ಹೆಂಗೆ? ಇದರಲ್ಲಿ ಏನು ಉಳಿಸ್ಕೊಳ್ತಾರೆ? ಮಕ್ಕಳಿಗೇನು ಎಜುಕೇಷನ್ ಕೊಡಿಸ್ತಾರೆ? ಹೆಲ್ತಿಗೆ ಸಂಬಂಧಪಟ್ಟಂತೆ ಏನಾದರೂ ಅಪ್ಸೆಟ್ ಆಯಿತು ಅಂತಂದರೆ ಅದಕ್ಕೇನು ಮಾಡ್ತಾರೆ? ಏನು ಮಾಡಬಹುದು ಅನ್ನೋದು ಪ್ರಶ್ನೆ. ಆವತ್ತಿನ ದಿನ ದುಡಿಬೇಕು, ಆವತ್ತಿನ ದಿನ ತಿನ್ನಬೇಕು. ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡೋ ಪರಿಸ್ಥಿತಿಯಲ್ಲಿ ಬೆಂಗಳೂರಿನಲ್ಲಿರೋರು ಯಾರೂ ಇಲ್ಲ. ಆ ಥರದೊಂದು ಕಷ್ಟದ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗ್ಬಿಟ್ಟಿದೆ. ಸೊ ಇದನ್ನೆಲ್ಲ ನೋಡ್ತಾ ಇದ್ದರೆ ಅನೇಕರು ಬೆಂಗಳೂರು ಬಿಡೋದು ಬೆಟರು ಅನ್ನುವಂಥ ನಿರ್ಧಾರಕ್ಕೆ ಬಂದುಬಿಟ್ಟಿದ್ದಾರೆ. ಊರ ಕಡೆ ಹೋಗ್ಬಿಡೋಣ ಅಂತ ನಿರ್ಧಾರಕ್ಕೆ ಬಂದಿದ್ದಾರೆ. ಯಾಕೆ ಅಂದರೆ ದಿನದಿಂದ ದಿನಕ್ಕೆ ರೇಟ್ ಜಾಸ್ತಿ ಆಗ್ತಿದೆ. ನೋಡಿ, ಈ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಫ್ರೀ 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 ಅಂತ ಹೇಳಿದ್ರು. ಒಂದು ಖುಷಿಯ ವಿಚಾರ. ಹೌದು, ಇದರಿಂದ ತುಂಬ ಜನಕ್ಕೆ ಅನುಕೂಲ ಆಗಿದ್ದಿದೆ. ಮಹಿಳೆಯರಾಗಿರ್ಬೋದು ಅಥವಾ ತುಂಬ ಜನಕ್ಕೆ ಇದರಿಂದ ಅನುಕೂಲ ಆಗಿದ್ದಿದೆ. ಆದರೆ ಆ ರೇಟನ್ನು 1 to double ಅಥವಾ 1 to triple ಮಾಡಿ ಇನ್ನೆಲ್ಲೋ ಕಿತ್ಕೊಳ್ಳೋ ಪ್ರಯತ್ನ ಆಗ್ತಿದೆ ಅಂತ ಅಂದಾಗ ಜನ ಅದನ್ನು ಹೆಂಗೆ ಒಪ್ಕೊಳ್ತಾರೆ? ಜನಸಾಮಾನ್ಯ ಕಷ್ಟಗಳನ್ನು ಕೂಡ ನಾವಿಲ್ಲಿ ಯೋಚನೆ ಮಾಡಬೇಕಾಗತ್ತಲ್ಲ. ಇವತ್ತಿಗೂ ಅದು ಎಷ್ಟೋ ಜನ ಡಿಗ್ರಿ ಮಾಡಿದವರು, ಮಾಸ್ಟರ್ ಡಿಗ್ರಿ ಮಾಡಿದವರು ಕೆಲಸ ಇಲ್ಲದೆ ಅಲ್ದಾಡ್ತಾ ಇದ್ದಾರೆ. ಉದ್ಯೋಗ ಅವಕಾಶ ಅನ್ನೋದೇ ಇಲ್ಲ, ಉದ್ಯೋಗನೇ ಸಿಗ್ತಾ ಇಲ್ಲ. ಅವ್ರುಗಳು ಹೆಂಗೆ ಜೀವನ ಮಾಡ್ತಾರೆ? ಜೊತೆಗೆ ಉದ್ಯೋಗ ಅನ್ನೋದು ಸಿಕ್ಕಿದ್ರೂ ಕೈಯಲ್ಲಿ ಒಂದು ಕೆಲಸ ಇದೆ ಅಂದ್ರೂ ಹೆಸರಿಗೆ ಮಾತ್ರ ಆ ಕೆಲಸ ಇದೆ, ತಕ್ಕಂತೆ ಅವ್ರಿಗೆ ಇನ್ಕಮ್ ಬರ್ತಾ ಇದೆಯಾ? ಯಾರೋ ಇಂಜಿನಿಯರಿಂಗ್ ಮಾಡಿದವರು ಎಲ್ಲೋ ಬಂದ್ಬಿಟ್ಟು ಒಂದು 25,000 30,000ಕ್ಕೆ ಕೆಲಸ ಮಾಡ್ತಾ ಇರ್ತಾರೆ. ಇನ್ಯಾರು ಮಾಸ್ಟರ್ ಡಿಗ್ರಿ ಮಾಡಿದವರು 8,000 9,000 10,000 ಕೆಲಸ ಮಾಡ್ತಾ ಇರ್ತಾರೆ. ನಮ್ಮ ಎಜುಕೇಷನ್ ಕ್ವಾಲಿಟಿಗೂ ನಾವು ತೆಗೆದುಕೊಳ್ತಾ ಇರುವಂಥ ಸಂಬಳಕ್ಕೂ ಜೀವನ ನಡೆಸ್ತಿರುವಂಥ ರೀತಿಗೂ ಒಂದಕ್ಕೊಂದು ಸಂಬಂಧವೇ ಇಲ್ಲದಂಥ ಪರಿಸ್ಥಿತಿಯಲ್ಲೇ ಅನೇಕರು ಇದ್ದಾರೆ. ಹೆಂಗೆ ಜೀವನ ಮಾಡೋಕ್ಕಾಗತ್ತೆ? ಹೀಗಾದರೆ ಎಲ್ಲದ್ರ ರೇಟು ಜಾಸ್ತಿ ಅಲ್ಲ. ಈ ಕ್ವಾಲಿಟಿ ಆಫ್ ಲೈಫ್ ಅಂತ ಏನು ಕರೀತಾರೋ ಅದನ್ನು ಲೀಡ್ ಮಾಡೋದು ಹೆಂಗೆ? ಮಕ್ಕಳಿಗೊಳ್ಳೆ ಎಜುಕೇಷನ್ ಕೊಡಿಸ್ಬೇಕು, ಅದ್ರ ಜೊತೆಗೆ ಓಡಾಡೋದಕ್ಕೊಂದು ಬೈಕ್ ಬೇಕು, ಇನ್ನೂ ಹೆಚ್ಚು ಅಂತ ಅಂದರೆ ಒಂಚೂರು ಆಸೆ ಇದೆ ಅಂತಂದರೆ ಕಾರ್ ಬೇಕು, ಸ್ವಂತ ಮನೆ ಅಂತೂ ಆಗಲ್ಲ ಅಂತಂದರೂ ಬಾಡಿಗೆ ಮನೆನಾದರೂ 1 BHKನಾದರೂ ಇರಬೇಕು. ಇದನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ಸಾಧ್ಯನಾ ಈಗಿರುವಂಥ ದುಬಾರಿ ದುನಿಯಾದಲ್ಲಿ ಅನ್ನೋದೇ ಪ್ರಶ್ನೆ. ಈ ಸರ್ಕಾರಕ್ಕೆ ಹಿಡಿಶಾಪ ಹಾಕೋ ಕೆಲಸವನ್ನು ಜನಸಾಮಾನ್ಯರು ಮಾಡ್ತಾ ಇದ್ದಾರೆ. ಹೀಗೆ ಎಲ್ಲದ್ರೂ ರೇಟ್ ಜಾಸ್ತಿ ಆದರೆ ಬದುಕೋದು ಕಷ್ಟ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ಸರ್ಕಾರ ಹೇಳ್ತಾ ಇರೋದೇನು? ಹಾಲಿನ ದರ ಹೆಚ್ಚಳ ಮಾಡಿದ್ದಕ್ಕೆ ಪ್ರೋತ್ಸಾಹ ಧನ ಕೊಡಬೇಕು, ರೈತರಿಗೆ ಇದ್ರದ್ದು ಲಾಭ ಆಗುತ್ತೆ, ರೈತರಿಗೆ ಕೊಡೋದಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಇನ್ಯಾವುದು ರೇಟ್ ಜಾಸ್ತಿ ಅಂತ ಅಂದರೆ ಬಸ್ಸಿನ ದರ ಎಲ್ಲ ಜಾಸ್ತಿ ಮಾಡಿದ್ರು ಅಂದರೆ ಭಾಳ ವರ್ಷದಿಂದ ಮಾಡೇ ಇರಲಿಲ್ಲ. ಅಲ್ಲಿ ತುಂಬ ಆರ್ಥಿಕ ನಷ್ಟ ಆಗ್ತಾ ಇತ್ತು. ಯಾವಾಗಲೂ ಆರ್ಥಿಕ ನಷ್ಟನೇ ಸರ್ಕಾರಕ್ಕೆ. ಸೊ ಆರ್ಥಿಕ ನಷ್ಟ ಆಗ್ತಾ ಇತ್ತು, ಅದನ್ನು ಬ್ಯಾಲೆನ್ಸ್ ಮಾಡಬೇಕಾಗಿತ್ತು, ಸರಿದೂಗಿಸ್ಬೇಕಾಗಿತ್ತು, ಸಂಪನ್ಮೂಲ ಕ್ರೋಢೀಕರಣ ಮಾಡಬೇಕಾಗಿತ್ತು. ಅಲ್ಲಿಗೆ ಆ ರೀಸನನ್ನು ಹೇಳ್ತಾ ಇದ್ದಾರೆ. ಸೊ ಎಲ್ಲದಕ್ಕೂ ಒಂದೊಂದು ಸಬೂಬನ್ನು ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ಆದರೆ ಜನರ ಸಮಸ್ಯೆಯನ್ನು ಆಲಿಸೋ ಸರ್ಕಾರ ಯಾವಾಗ ಬರುತ್ತೆ, ಯಾರ್ದಾಗಿರುತ್ತೆ ಅನ್ನೋದು ಪ್ರಶ್ನೆ ಅಷ್ಟೇ. ಯಾರಾದರೂ ಇದಕ್ಕೆ ಸಂಬಂಧಪಟ್ಟಂತೆ ಯೋಚನೆಗಳನ್ನು ಮಾಡಿದ್ದಾರೆ? ಜನರು ಹೇಗೆ ಈ ಜೀವನವನ್ನು ನಡೆಸಬಹುದು? ಎಲ್ಲದ್ರೂ ರೇಟ್ ಜಾಸ್ತಿ ಆಯಿತು ಅಂತ ಅಂದರೆ ನಾನು ಆಗಲೇ ಹೇಳ್ತಿದ್ದೆ, ನೀವು ಮನೆಯಿಂದ ಹೊರಗಡೆ ಬರ್ತಾ ಇದ್ದ ಹಾಗೇನೆ ಎಲ್ರಿಗೂ ಅನಿಸೋದು ಮನೆ ಹೊರಗೆ ಹೋಗೋದೇ ಬೇಡ ಅಂತ. ಬಸ್ ಚಾರ್ಜಿಂದ ಹಿಡಿದು ಹೊರಗಡೆ ನಾವೇನಾದರೂ ಕಾಫಿ ಟೀ ಕುಡಿತೀವಿ, ಮಜ್ಜಿಗೆ ಕುಡಿತೀವಿ, ಜ್ಯೂಸ್ ಕುಡಿತೀವಿ, ನೀರು ಕುಡಿತೀವಿ. ಈಗ ಹೋಟೆಲ್ಗಳಲ್ಲಿ ಊಟಕ್ಕಂತ ಹೋದರೆ ಪುಕ್ಷಟ್ಟೆ ನೀರು ಕೊಡಲ್ಲ, ಅಲ್ಲೂ ವಾಟರ್ ಬಾಟ್ಲೇ ಇಡೋದು, ದುಡ್ಡು ಕೊಟ್ಟೆ ತಗೋಬೇಕು. ಮೊದಲೆಲ್ಲ ಲೋಟದಲ್ಲಿ ನೀರು ಹಾಕಿ ಕೊಡ್ತಿದ್ರಲ್ಲ, ಈಗ ಅದು ಇಲ್ಲ. ನಾವು ಹೊರಗಡೆ ಬಂದ್ವಿ ಅಂದ್ರೇ ಸಮಸ್ಯೆ. ಇನ್ನು ಮನೆ ಒಳಗೆ ಕುತ್ಕೊಳ್ಳೋಣ ಅಂತಂದರೆ ಅದೂ ಸಮಸ್ಯೆ. ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ. ಮನೇಲಿದ್ದರೆ TV ಹಾಕೋ, ಫ್ಯಾನ್ ಹಾಕೋ, ಇನ್ನೊಂದು ಹಾಕೋ, ಮತ್ತೊಂದು ಹಾಕೋ, ಅಲ್ಲೂ ಸಮಸ್ಯೆನೇ. ಹೆಂಗೆ ಜೀವನ ಮಾಡೋದು ಅನ್ನೋದು ಪ್ರಶ್ನೆ. ಸೊ ಜನರ ಜೀವನ ಸುಧಾರಣೆಯ ಮಟ್ಟ ಇದೆಯಲ್ಲ, ಅದು ಇಲ್ಲಿ ಸಂಪೂರ್ಣವಾಗಿ ಹಳ್ಳ ಹಿಡಿತಾ ಇದೆ ಅನ್ನೋದಂತೂ ಗೊತ್ತಾಗ್ತಾ ಇದೆ. ಬಟ್ ಏನು ಮಾಡೋಕ್ಕಾಗಲ್ಲ. ನೀವು ಇದನ್ನು ಕೇಳಿದರೆ ಹೇಳೋದು ಇಷ್ಟೇ, 2000ರಲ್ಲಿ ಇದ್ದಂಥ ರೇಟೇ 2025ರಲ್ಲೂ ಇರಬೇಕು ಅಂದರೆ ಆಗಲ್ಲ ಸರ್. ಅಭಿವೃದ್ಧಿ ಆಗ್ತಾ ಇದೆ, ಬದಲಾವಣೆ ಆಗ್ತಾ ಇದೆ, ಎಲ್ಲದ್ರೂ ರೇಟ್ ಜಾಸ್ತಿ ಆಗಿದೆ. ಆ ವಾಸ್ತವತೆಯನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಜನಸಾಮಾನ್ಯರು ಅದನ್ನು ನಾವು ಸೋತಿದ್ದೀವೋ ಅಥವಾ ಈ ಸರ್ಕಾರಗಳು ನಮ್ಮನ್ನು ಮಂಗಗಳ ಥರ ಕುಣಿಸ್ತಾ ಇದ್ದಾರೋ ಅರ್ಥ ಆಗ್ತಾ ಇಲ್ಲ. ಈ ಅರ್ಥ ಆಗೋದ್ರ ನಡುವೆ ರೇಟ್ ಎಲ್ಲ ಜಾಸ್ತಿ ಆಗಿ ಹೋಗಿರುತ್ತೆ.